ಮಧ್ಯಪ್ರಾಚ್ಯ ಯುದ್ದದಿಂದ ದೇಶದಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಗಗನವನ್ನು ಮುಟ್ಟಿದೆ. ಜನಸಾಮಾನ್ಯರಿಗೆ ದರ ಏರಿಕೆಯ ಹೊರತಪ್ಪಿಸುವುದಕ್ಕೆ ಕೇಂದ್ರ ಸರ್ಕಾರ ಹರಸಾಹಸವನ್ನು ಪಡೆದಿದೆ. ಪೆಟ್ರೋಲ್, ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಇಳಿಸಿದ್ದ ಬೆನ್ನಲ್ಲೇ ಇದೀಗ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ ಇಳಿಸಿದೆ. ಕೇಂದ್ರ ಸರ್ಕಾರದಂತೆ ರಾಜ್ಯ ಸರ್ಕಾರ ತೈಲದ ಮೇಲಿನ ತೆರಿಗೆಯನ್ನ ಇಳಿಸುವಂತೆ ಜನರು ಕೂಡ ಆಗ್ರಹಿಸುತ್ತಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧ ಇಡೀ ಜಗತ್ತನ್ನೇ ನಲುಗಿಸಿಬಿಟ್ಟಿದೆ. ಘನಘೋರ ಯುದ್ಧದಿಂದ ಹಾರ್ಮುಜ್ ಜಲಸಂಧಿಯಲ್ಲಿ ಬೆಂಕಿ ನರ್ತನವಾಗ್ತಾ ಇದೆ. ತೈಲವನ್ನು ಹೊತ್ತು ಬರುವಂತಹ ಹಡಗುಗಳು ಅಗ್ನಿಯಲ್ಲಿ ಬೇಯುತ್ತಿವೆ. ಇಂಧನ ಪೂರೈಕೆಯಾಗದೆ ದೇಶದ ತೈಲ ಕಂಪನಿಗಳು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿವೆ. ಪರಿಣಾಮ ಪೆಟ್ರೋಲ್, ಡೀಸೆಲ್ ದರ ರಾಕೆಟ್ನಂತೆ ಜಿಗಿತಾ ಇದೆ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಸುಂಕ ರದ್ದು. ಕೇಂದ್ರ ಸರ್ಕಾರದಿಂದ ಮಹತ್ವದ ನಿರ್ಧಾರ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ತೈಲ ಬೆಲೆ ಏರಿಕೆಯಿಂದಾಗಿ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳು ಸತತವಾಗಿ ತೈಲ ಬೆಲೆಯನ್ನ ಏರಿಸುತ್ತಲೇ ಇವೆ. ಕೇವಲ 2 ವಾರಗಳಲ್ಲಿ 4 ಬಾರಿ ಪೆಟ್ರೋಲ್, ಡೀಸೆಲ್ ದರವನ್ನು ಹೆಚ್ಚಿಸಿವೆ. ಸುಮಾರು ₹8 ತೈಲ ದರವನ್ನು ಏರಿಕೆ ಮಾಡಿದೆ. ಈಗಾಗಲೇ ಕೇಂದ್ರ ಸರ್ಕಾರ ಪೆಟ್ರೋಲ್, ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನ ₹10 ಇಳಿಸಿದೆ. ಇದೀಗ ಹೆಚ್ಚಿನ ಪ್ರಮಾಣದ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವನ್ನು ಕೂಡ ರದ್ದು ಮಾಡಿದೆ. E22, E25, E27, E30 ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವನ್ನು ತೆಗೆದುಹಾಕಿದೆ. ಜನಸಾಮಾನ್ಯರಿಗೆ ದರ ಏರಿಕೆ ಹೊರೆಯನ್ನು ತಪ್ಪಿಸಲು ಕೇಂದ್ರ ಸರ್ಕಾರ ಪ್ರಯತ್ನ ಮೀರಿ ಶ್ರಮವನ್ನು ವಹಿಸ್ತಾ ಇದೆ. ಪೆಟ್ರೋಲ್, ಡೀಸೆಲ್ ಮೇಲಿನ ಅಬಕಾರಿ ಸುಂಕ, ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ ಇಳಿಸಿದೆ. ಆದರೆ ಈಗ ರಾಜ್ಯ ಸರ್ಕಾರದ ಸರದಿ. ಕೇಂದ್ರ ಸರ್ಕಾರದಂತೆ ರಾಜ್ಯ ಸರ್ಕಾರ ತೈಲ ಮೇಲಿನ ತೆರಿಗೆಯನ್ನು ಇಳಿಸುತ್ತಾ ಬೆಲೆ ಏರಿಕೆ ಬೆಂಕಿಯಲ್ಲಿ ಬೇಯುತ್ತಿರುವಂತಹ ಜನಸಾಮಾನ್ಯರಿಗೆ ರಿಲೀಫ್ ನೀಡುತ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ. ತೆರಿಗೆ ಇಳಿಸುವಂತೆ ರಾಜ್ಯ ಜನರು ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ರೈತರಿಗೆ ಮತ್ತು ಸಾರ್ವಜನಿಕ ಬ್ಯಾಂಕರು ತೊಂದರೆ ಮಾಡಿ ತೊಂದರೆ ಮಾಡತ್ತ ರೈತರು ಮುಂದೆ ಪೆಟ್ರೋಲ್ ಬಂಕ್ನಾಗೆಲ್ಲ ಚೆಕ್ ಮಾಡಿದ್ರೆ ನಮ್ಗೆ 40,000 ಲೀಟರ್ ಡೀಸೆಲ್ ಪೆಟ್ರೋಲ್ ಬಹುದು ಸ್ಟಾಕ್ ಇತ್ತು. ಅದ್ರ ಸ್ಟಾಕ್ ಇದ್ಗಳೇನ ರೈತರ ಜಗಳ ತೆಗೆದು ಕೊಡಲಿಲ್ಲ. ಮತ್ತು RSF ಸಿಬ್ಬಂದಿಯವ್ರು ಬಂದು ಕೇಳಿದೆಲ್ಲ ಕೇಳಿದಾಗ ರೈತ ಆಗುತ್ತಾನ ಹಾಕಂದ್ರೆ ನಮ್ಮ ಕಡೆ ಸ್ಟಾಕಲ್ಲಿ ಜಗಳ ಮಾಡತ್ತಾನೆ. ಎಲ್ಲರೂ ಕಂಪ್ನಿಯಾಗ ಕೆಲಸ ಮಾಡೋ ಹುಡುಗರು ಬಂದು ಏನು ಸ್ಟಾಕ್ ಐತೆ ನೋಡೋಣ ಇಕ್ಕಟ್ಟು ಬಂದು ಕೇಳಿ ಮ್ಯಾನೇಜರ್ ಸ್ವಲ್ಪ ಸಾಗಿ ಮಾಡಿ ಸಾರ್ವಜನಿಕ ಪಂಚಾಯತ್ ತೊಂದರೆ ಮಾಡ್ತಾರೆ. ವಾರದಾಗೆ ಜಾಸ್ತಿ ಹಾಕಬೇಕು ಅಂತ ಹೇಳ್ತಾ ಇದ್ರು. ಆವಾಗ ಜಾಸ್ತಿ ಮಾಡಿಲ್ಲ. 5 ಸ್ಟೇಟ್ ಎಲೆಕ್ಷನ್ಸ್ ಇತ್ತು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ. ಅದು ಎಲೆಕ್ಷನ್ ಎಲ್ಲ ಮುಗೀತು. ಅದನ್ನ ಇವಾಗ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಇನ್ನು ₹20 ಜಾಸ್ತಿ ಆಗ್ಬೋದು ಅಂತ ಹೇಳ್ತಾ ಇದ್ರು. ಹಂತ ಹಂತವಾಗಿ ಮೊನ್ನೆ ಒಂದು ₹3 ಜಾಸ್ತಿ ಮಾಡಿ ರಾತ್ರಿ ₹1 ಮಾಡಿದ್ದಾರೆ. ನನ್ನ ಅಂದಾಜು ಇನ್ನೂ ಒಂದು ₹13 ಜಾಸ್ತಿ ಆಗ್ಬೋದು. ಬಟ್ ಇದು ತುಂಬಾ ಹೊರೆ ಆಗುತ್ತೆ ಜನರಿಗೆ. ಜನಸಾಮಾನ್ಯರ ಈ ಬೇಡಿಕೆಯನ್ನ ರಾಜ್ಯ ಸರ್ಕಾರ ಈಡೇರಿಸುತ್ತಾ ಇದು ಜನರ ಸರ್ಕಾರ ಅಂತ ಹೇಳಿರೋ ಡಿಕೆಶಿ ಸರ್ಕಾರ ಪೆಟ್ರೋಲ್, ಡೀಸೆಲ್ ಮೇಲಿನ ಸುಂಕವನ್ನ ಇಳಿಸುತ್ತಾ ಅನ್ನೋದೇ ಸದ್ಯದ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.